ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವುಗಳು ವಯಸ್ಸಾದ ತಕ್ಷಣ ಏನು ಮಾಡ್ತೀವಿ, ನಾವು ಹೇಳೋದು ಒಂದೇ ಮಾತು, ಅಯ್ಯೋ ಏಜ್ ಆಗಿಬಿಟ್ಟಿದೆ, ಇನ್ನೇನು ನಮ್ಮ ಹತ್ರ ಮಾಡೋಕ್ಕಾಗುತ್ತೆ ಅಂತ ಅಲ್ವಾ. ಎಲ್ಲರೂ ಹಾಗೆ ಅಂದ್ಕೋತಾರೆ. ಮಾತಾಡುವಾಗಲೂ ಆಗಿದೆ, ಇನ್ನು ಅವರಿಗೆಲ್ಲೂ ವಯಸ್ಸಿದೆ, ಇನ್ನೇನು ಮಾಡ್ತಾರೆ, ಈ ವಯಸ್ಸಲ್ಲಿ ಇದು ಮಾಡೋದೇ ಹೆಚ್ಚು ಅಂತ ಹೇಳ್ತೀವಲ್ವಾ. ಆದರೆ ಮನುಷ್ಯ ಪ್ರಯತ್ನ ಪಟ್ಟರೆ ಯಾವ ಏಜಲ್ಲೂ ಬಹುಶಃ ಏನು ಮಾಡಬಹುದು ಅನ್ನೋದನ್ನ ನಮ್ಮ ರಾಯರ ಭಕ್ತರೊಬ್ಬರು ತೋರಿಸ್ಕೊಟ್ಟಿದ್ದಾರೆ. ಬಹುಶಃ ನಿಮ್ಗೆಲ್ರಿಗೂ ನೆನಪಿದೆ, ನಾನು ಹಿಂದೊಮ್ಮೆ ಕೇಳಿದ್ದೆ, ಅವರು ಕುಟುಂಬಕ್ಕೆ ಅವರು ಒಬ್ಬ ಮಗ ಇದ್ದಾನೆ, ತಾಯಿ ಹಾಸಿಗೆ ಮೇಲೆ ಇದ್ದಾರೆ, ಆ ಮಗ ಎಲ್ಲ ಸೇವೆಯನ್ನ, ತಾಯಿ ಸೇವೆಯನ್ನ ಮಾಡ್ತಾನೆ. ಇನ್ನೇನಾದ್ರೂ ಓಡಾಡಬೇಕು ಅಂದರೆ 4 ಹೆಜ್ಜೆ ಇಡಬೇಕಂದ್ರೆ ವಾಕರ್ ಮೇಲೆ ಓಡಾಡಬೇಕು, ಆದರೆ ಎಲ್ಲ ಸಹಾಯಕ್ಕೂ ಮಗ ಬೇಕೇ ಬೇಕು. ಆ ರೀತಿಯ ಒಂದು ಸಂದರ್ಭದಲ್ಲಿ ಅವರಿಗೆ ಸಂದರ್ಭದಲ್ಲಿ ಕೇಳ್ಕೊಂಡಿದ್ರು, ಏನು ಅಂದರೆ ನನಗೆ ಹೊಟ್ಟೆಗೂ ತಿನ್ನಕ್ಕೆ ಏನಿಲ್ಲಮ್ಮ ಅಂತ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಅಂದಾಗ ನನ್ನ ಯೂಟ್ಯೂಬ್ ಕುಟುಂಬದವ್ರು ನೀವೆಲ್ಲರೂ ಸಹಾಯ ಮಾಡಿದ್ದೀರಿ. ಅವರಿಗೆ ಕೆಲವರು ವಸ್ತುಗಳ ರೂಪದಲ್ಲಿ ಸಹಾಯ ಮಾಡಿದ್ದೀರಿ, ಕೆಲವರು ಹೋಗಿ ಕೊಟ್ಟು ಬಂದಿದ್ದೀರಿ, ಇನ್ನು ಕೆಲವರು ಹಣದ ರೂಪದಲ್ಲಿ ಸಹಿತ ಸಹಾಯವನ್ನ ಮಾಡಿದಿರಿ. ಆದರೆ ಅವರ ಪರಿಸ್ಥಿತಿ ಹೇಗಿದೆ ಅಂದರೆ, ಅವರು ಕಾಲುಗಳೆಲ್ಲ ನೋಡಿಬಿಟ್ರೆ ಅವರು ಓಡಾಡುವ ಯಾವ ಪರಿಸ್ಥಿತಿನೂ ಇರಲಿಲ್ಲ. ನನಗೆ ಒಂದ್ಸಲ ಫೋಟೋವನ್ನು ಹಾಕಿದ್ರಿ, ಫೋಟೋನ ನಾನು ಇಲ್ಲಿ ಹಾಕುವ ಹಾಗಿಲ್ಲ. ಆ ಫೋಟೋವನ್ನ ನೋಡಿದವಳಿಗೆ ನನಗೆ ತುಂಬಾ ಆಶ್ಚರ್ಯ ಆಗಿತ್ತು. ಜೊತೆಗೆ ಅವರು ಬಾಯಲ್ಲಿ ಬರ್ತಾ ಇರುವಂತ ಮಾತೇನು ಅಂದ್ರೆ, ಏಜು ಆಗಿದೆ ಅವರಿಗೆ, ನಾನು ಮತ್ತೆ ಹೇಳ್ತೀನಿ, ಮತ್ತೆ ಓಡಾಡ್ತೀನಿ, ಮತ್ತೆ ಅವರೊಂದು ಕೆಲಸನ ಮಾಡ್ತಿದ್ರು. ಏನಂದ್ರೆ ಈ ಪುಳಿಯೋಗರೆ, ಸಾಂಬಾರ್ ಪುಡಿ ಇದನ್ನೆಲ್ಲ ಮಾಡಿ ಕೊಡುವಂತಾರವರು. ಅದನ್ನೆಲ್ಲ ನಾನು ಮತ್ತೆ ಮಾಡ್ತೀನಿ, ನಾನು ದುಡ್ಡಲ್ಲಿ ಒಂದು 10 ರೂಪಾಯಿ ಆದ್ರೂ ಮತ್ತೊಬ್ರಿಗೆ ಸಹಾಯ ಮಾಡಲೇಬೇಕು ಅಂತ ಯಾವಾಗೂ ಹೇಳೋರು. ನನಗವ್ರ ಫೋಟೋ ನೋಡಿದಾಗ ನನಗೆ ಆಶ್ಚರ್ಯ ಆಗಿದೆ. ಏನಂದ್ರೆ ಇವ್ರು ಯಾಕೆ ಹೇಳ್ತಾ ಇದ್ದಾರೆ, ಇವ್ರ ಕಾಲ್ ನೋಡಿದ್ರೆ ಈ ರೀತಿ, ಇವ್ರ ಹತ್ರ ಇನ್ನು ಓಡಾಡ್ತಾರಾ, ಇನ್ನು ಏನು ಮಾಡಕ್ ಅಂದ್ರೆ ಆ ಫೋಟೋವನ್ನ ನೋಡಿದವ್ರು ಯಾರಾದ್ರೂ ಹಾಗೆ ಅಂದ್ಕೊಳ್ಳೇಬೇಕು. ಯಾಕೆ ಸುಮ್ಮನೆ ನಾನು ಇದು ಮಾಡೇ ಮಾಡ್ತೀನಿ ಅಂತಾರೆ. ಆದ್ರೂ ನಾನು ಹೇಳ್ತಾ ಇದ್ದೆ, ನನ್ನ ಒಳಮನಸ್ಸು ಹೇಳ್ತಾ ಇದ್ದೆ, ನಿಮ್ಮ ಹತ್ರ ಏನು ಆಗಲ್ಲ, ಯಾಕಂದ್ರೆ ನಿಮ್ಗೆ ಏಜ್ ಆಗಿದೆ, ಜೊತೆಗೆ ನಿಮ್ಗೆ ಈ ರೀತಿ ಪರಿಸ್ಥಿತಿಯಲ್ಲಿ ಇದ್ದೀರಿ, ನೀವು ಏನು ಮಾಡೋಕ್ಕಾಗತ್ತೆ, ಆದ್ರೂ ಆಗ್ಲಿ ಅಮ್ಮ ಮಾಡಿ ಅಮ್ಮ ಅಂತ ಇದ್ದೆ. ಆದ್ರೆ ನಿಜವಾಗಿಯೂ ನನಗೆ ಅವರು ಮತ್ತೆ ಪುನಃ ಈ ರೀತಿ ಅವ್ರು ಆಗ್ತಾರೆ ಅಂದ್ಕೊಂಡ್ಲೆ. ಆದ್ರೂ ಒಂದು ಮಾತನ್ನ ಯಾವತ್ತೂ ಹೇಳೋರು ಅವ್ರು ನನಗೆ, ರಾಯರ ಮೇಲೆ ಅಚಲವಾದಂಥ ನಂಬಿಕೆ ಇದೆಯಮ್ಮ, ರಾಯರು ನನ್ನನ್ನು ಹಾಸಿಗೆ ಮೇಲೆ ಹೀಗೆ ಇಡಲ್ಲ, ಅದು ಎಲ್ಲಿಯವರಿಗೆ ನನ್ನ ಗ್ರಾಚಾರ ಇದೆಯೋ ಅಲ್ಲಿಯವರಿಗೆ ಇರ್ತೀನಿ, ಆಮೇಲೆ ನಾನು ಖಂಡಿತ ಓಡಾಡ್ತೀನಮ್ಮ. ಓಡಾಡಕ್ಕಾಗದೇ ಇದ್ರು ನನ್ನ ಕೆಲಸ ನಾನು ಮಾಡ್ಕೊಳ್ಳೋಷ್ಟು ಶಕ್ತಿಯನ್ನಾದರೂ ರಾಯರು ನನಗೆ ಕೊಟ್ಟೇ ಕೊಡ್ತಾರೆ, ಆ ಒಂದು ಉದ್ಯೋಗವನ್ನ ನಾನು ಮಾಡೇ ಮಾಡ್ತೀನಿ ಅನ್ನೋರು. ಆದರೆ ಮಲಗದಲ್ಲೇ ನಾವು ಹೇಳ್ತೀವಿ, ಇವತ್ತೇನು ಗೊತ್ತಾ, ರಾಯರಿಗೆ ಸ್ನಾನ ಮಾಡೇ ಮಂತ್ರ ಹೇಳಿ, ಅದು ಮಾಡೇ ಮಂತ್ರ ಹೇಳಿ, ಇದು ಮಾಡೇ ಮಂತ್ರ ಹೇಳಿ ಅಂತೇವೆ. ಆದರೆ ಅವರು ದಿನ ಸ್ನಾನ ಮಾಡೋಕ್ಕಾಗ್ತಿರ್ಲಿಲ್ಲ ಅವರಿಗೆ. ಯಾಕಂದ್ರೆ ಮಗ ಎತ್ಕೊಂಡು ಹೋಗಿ ತಾಯಿಗೆ ಸ್ನಾನ ಮಾಡಿಸ್ಬೇಕು. ಆದರೆ ಸ್ನಾನ ಮಾಡಿದಾಗ್ಲೂ, ಸ್ನಾನ ಮಾಡದೆ ಇದ್ದಾಗ್ಲೂ ರಾಯರ ಸ್ಮರಣೆಯನ್ನ ಹಾಸಿಗೆ ಮೇಲೆ ಮಾಡ್ತಾ ಇದ್ರು ಅವರು. ಹೇಗೆ ಮಾಡ್ತಾ ಇದ್ರು ಅಂದ್ರೆ, ರಾಘವೇಂದ್ರ ಸ್ವಾಮಿ ಅಷ್ಟೋತ್ರ ಹೇಳ್ತಾ ಇದ್ರು, ಆಮೇಲೆ ವೆಂಕಟನಾಥಾಯ ವಿದ್ಮಯಿ ಆ ಸ್ತೋತ್ರವನ್ನ ಹೇಳ್ತಾ ಇದ್ರು. ಎಲ್ಲನೂ ಮಲಗದಲ್ಲೇ ಹೇಳುವಂಥದ್ದು, ಮಲಗದಲ್ಲೇ ಕೇಳುವಂಥದ್ದನ್ನ ಮಾಡ್ತಾ ಇದ್ರು. ಆ ನಂಬಿಕೆನೆ ಅವರನ್ನ ಗಟ್ಟಿ ಮಾಡ್ತೋ ಏನೋ ಬಹುಶಃ. ಕಾಲ ನಂತರ ಅವಾಗ ಎಲ್ಲೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಡಾಕ್ಟರ್ ಒಬ್ರು ಹೇಳ್ತಾರೆ, ಇಲ್ಲ ಇದು ಆಪರೇಷನ್ ಮಾಡಕ್ ಬರುತ್ತೆ, ಸರಿಯಾಗುತ್ತೆ ಅಂದ್ರೆ ಆಕ್ಟಿವ್ ಆಗಿ ಬಹಳ ಓಡಾಡಕ್ ಆಗದೆ ಇದ್ರು ತೊಂದರೆ ಇಲ್ಲ, ಅವರು ಏನ್ ಮಾಡ್ಬೇಕು ಅಂದ್ಕೋತಾರೆ ಅದನ್ನೆಲ್ಲ ಆ ಕೆಲಸನೆಲ್ಲ ಮಾಡ್ಕೋತಾರೆ. ಅವ್ರಿಗೊಂದು ಆಸೆ ಇದೆ, ರಾಯರೇ ನನ್ನ ಸರಿ ಮಾಡಿ, ನಾನು ಹಿಂದಿನ ಉದ್ಯೋಗ ಏನಿದೆ ಅದನ್ನ ನಾನು ಮಾಡಬೇಕು ನನ್ನ ಮಗನ ಜೊತೆ ಸೇರಿ ಅಂತ ಯಾವಾಗ್ಲೂ ಅನ್ನೋರು. ಸರಿ ಅವಾಗ ಆಗತ್ತೆ ಅಂದ ತಕ್ಷಣ ಮಗಳು ಏನ್ ಮಾಡ್ತಾಳೆ, ಮಗಳು ಪಾಪ ಒಂದು ಮಾಧ್ಯಮದಲ್ಲಿ ಇದ್ದಾರೆ ಅವರು ಆ ಮಗಳನ್ನ ತಾಯಿನ ಕರ್ಕೊಂಡು ಹೋಗಿ ಆಪರೇಷನ್ ಅನ್ನ ಮಾಡಿಸ್ತಾರೆ. ಆಪರೇಷನ್ ಮಾಡಿದ ತಕ್ಷಣ ನನಗೆ ಕಾಲ್ ಬರುತ್ತೆ, ಒಂದು ಆಪರೇಷನ್ ಆದ ತಕ್ಷಣ ಕಾಲ್ ಬರುತ್ತೆ. ಕಾಲ್ ಅಂತೂ ನಾನು ಬೇಗ ರಿಸೀವ್ ಮಾಡಲ್ಲ, ಗೊತ್ತಿದೆ ಎಲ್ಲರಿಗೂ. ಒಂದು 3-4 ದಿವಸದ ಮೇಲೆ ಮತ್ತೆ ಕಾಲ್ ರಿಸೀವ್ ಮಾಡ್ತೀನಿ. ಕಾಲ್ ರಿಸೀವ್ ಮಾಡಿದಾಗ ಏನಮ್ಮ ಅಂತ ಕೇಳಿದಾಗ ಹೇಳ್ತಾರೆ, ನನಗೊಂದು ಕಾಲು ಆಪರೇಷನ್ ಆಯ್ತಮ್ಮ ಅಂತ.
ಅವಾಗ ಅರ್ಧ ಗೆದ್ದು ಹೊಡೆದ್ರು ಅನ್ನೋದಂತೂ ಗ್ಯಾರಂಟಿ ಗೊತ್ತಾಯ್ತು ನನಗೆ. ಹಾಗಾದ್ರೆ ಅರ್ಧ ಗೆದ್ರಿ ನೀವಲ್ವಾ ಅಂದೆ. ಅರ್ಧ ಗೆದ್ದುಬಿಟ್ಟಿದ್ದೀನಮ್ಮ, ಇನ್ನು 3 ತಿಂಗಳು ಬಿಟ್ಟು ಇನ್ನೊಂದು ಕಾಲ್ ಮಾಡ್ತಾರಂತೆ. ಇನ್ನೊಂದು ಕಾಲ್ ಮಾಡಿಬಿಟ್ರೆ ನನಗೇನು ತೊಂದರೆ ಇಲ್ಲ, ಖಂಡಿತ ಹೇಳ್ತೀನಿ. ಇದೆಲ್ಲ ನನ್ನ ರಾಯರಿಂದ ಸಾಧ್ಯ. ನನ್ನ ರಾಯರು ನಾನು ಏನು ಉದ್ಯೋಗ ಮಾಡಬೇಕು ಅಂದ್ಕೊಂಡಿದ್ನೋ ಅದು ಖಂಡಿತ ನನ್ನ ಕೈಯಲ್ಲಿ ಮಾಡಿಸ್ತಾರೆ ಅಂತ ಅಂದರು. ಸರಿ, ಅಂತೂ ಕೊನೆಗೂ 2 ಕಾಲು ಆಪರೇಷನ್ ಆಗುತ್ತೆ ಅವರಿಗೆ. 2 ಕಾಲು ಆಪರೇಷನ್ ಆದಮೇಲೆ ಯಾರ್ದೋ ಒಬ್ರು ಸಹಾಯದಿಂದ ಏನಾಗುತ್ತೆ, ಅವರಿಗೆ ಅವ್ರು ಏನು ಫುಡ್ ಮಾಡ್ತಾ ಇದ್ದಾರೆ ಆ ಫುಡ್ಡು ಅವರಿಗೆ ಆರ್ಡರ್ ಬರುತ್ತೆ. ಆರ್ಡ್ರ್ ಬಂದಾಗ ನನಗೆ ಹೇಳ್ತಾರೆ ಆರ್ಡ್ರ್ ಬಂತು ಅಂತಾರೆ. ಆರ್ಡ್ರ್ ಬಂತು ಅಂತಾಗ ನಾನು ಹೇಗೆ ಮಾಡ್ತೀರಿ ನೀವು ಅದನ್ನು, ನಿಂತ್ಕೊಳ್ಳೋಕ್ಕಂತೂ ಕಷ್ಟ ಆಗುತ್ತೆ, ನಿಂತ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ಅಂದ್ರು ಅವರು. ಭಾಳ ನಿಲ್ಲಕ್ಕೆಲ್ಲ ಆಗಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದು ಏನು ಮಾಡ್ತೀರಿ ಅದಕ್ಕೆ ಅಂತ ಕೇಳಿದೆ. ಅವಾಗ ಹೇಳಿದ್ರು, ಇಲ್ಲಮ್ಮ ನಾನು ಕುರ್ಚಿ ಮತ್ತು ಟೇಬಲ್ ಹಾಕ್ಕೊಂಡು ಎಲ್ಲ ಕೆಲಸನ ರೆಡಿ ಮಾಡ್ತೇನೆ, ಮತ್ತು ಇಬ್ಬರನ್ನ ಕೆಲಸಕ್ಕೂ ಸಹಿತ ಇಟ್ಕೊಂಡಿದ್ದೀನಿ ನಾನು. ಹಾಗಾಗಿ ನನಗದು ಏನು ಕಷ್ಟ ಅನಿಸಲ್ಲ. ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಬರುತ್ತೆ ಅಮ್ಮ ನನಗೆ. ಖುಷಿ ಆಯಿತು. ನನ್ನ ರಾಯರು ಈ ಮಟ್ಟಕ್ಕೆ ನನ್ನನ್ನು ಇವತ್ತು ನಿಲ್ಲಿಸಿದ್ದಾರೆ ಅಂತ ಅದು ನಿಜವಾಗಿ ಆಶ್ಚರ್ಯ ಆಗಿದ್ರು ನನಗೆ. ಯಾಕಂದರೆ ನಾನು ಅವ್ರ ಫೋಟೋ ನೋಡ್ಬಿಟ್ಟು ಹೇಳಿದ್ದೆ, ಇವ್ರು ಯಾಕೆ ಸುಮ್ಮನೆ ನಾನು ಇನ್ನೂ ಹೇಳ್ತೀನಿ ಅಂತಾರೆ. ಇವ್ರ ಹತ್ರ ಎದ್ದು ನಿಲ್ಲುವಂಥ ಯಾವ ತಾಕತ್ತು ಇಲ್ಲ, ಅಂಥದ್ರಲ್ಲಿ ಇವ್ರು ಏನು ಮಾಡೋಕ್ಕೆ ಸಾಧ್ಯ ಅಂತ. ಆದರೆ ಆ ರಾಯರ ನಾಮಸ್ಮರಣೆ, ಆ ರಾಯರ ಪೂಜೆ, ಕೂತಲ್ಲೇ ಮಾಡಿದಂಥ ಮಾನಸಿಕ ಪೂಜೆ, ಇವೆಲ್ಲವೂ ಒಂದು ಡಾಕ್ಟರ್ ಹೇಳ್ತಾರೆ ಆಪರೇಷನ್ ಮಾಡೋಕ್ಕಾಗತ್ತೆ, ನಾವು ಮಾಡ್ಕೊಡ್ತೀವಿ, ಓಡಾಡ್ತಾರೆ ಅವರು ಅಂತ ಹೇಳ್ತಾರೆ. ಅಂತೂ ಕೊನೆಗೂ ಅವರು ಆವತ್ತು ಕಾಲ್ ಮಾಡಿದ್ದೆ. ಯಾಕಂದರೆ ಒಂದು 100 ರೂಪಾಯಿಯನ್ನು ಹಾಕಿ ಅಮ್ಮ ಅಂದರು. ಯಾಕೆ ಅಂತ ಕೇಳಿದೆ. ಇಲ್ಲಿ 100 ಅಲ್ಲ 500 ರೂಪಾಯಿ ಯಾರು ಕೊಡ್ಬೋದು, ಅದಕ್ಕಲ್ಲಮ್ಮ, ಆದರೆ ಶುದ್ಧ ಮನಸ್ಸಿಂದ ಕೊಡೋದಿಲ್ಲ. ಆದರೆ ನಿಮ್ಮಿಂದ ನನಗೊಂದು 100 ರೂಪಾಯಿ ಬೇಕು, ಅದು ಇಟ್ಕೊಳ್ಳೋದಿಲ್ಲ ನಾನು. ಪೇಮೆಂಟ್ ಆದ ತಕ್ಷಣ ನಿಮ್ಗೆ ಹಾಕ್ತೀನಿ, ಅದು 100 ರೂಪಾಯಿನ ಮನಸ್ಪೂರ್ವಕವಾಗಿ ಕೊಡಿ ಅಂತ ಹೇಳಿದರು. ಅಯ್ಯೋ, ನಾನು ಹೇಳಿದೆ, ನಾನೇನು ಮನಸ್ಪೂರ್ವಕವಾಗಿ ಕೊಡೋದು, ರಾಯರೇ ನಿಮಗೆಲ್ಲ ಇದು ಮಾಡಿಬಿಟ್ಟಿದ್ದಾರೆ, ಮತ್ತು ನನ್ನ ಹತ್ರ ಯಾಕಮ್ಮ ಅದು ಮಾಡ್ತೀವಿ, ಅದು ನನಗೆ ಗೊತ್ತಿಲ್ಲ. ನಿಮ್ಮಿಂದ ಒಂದು 101 ರೂಪಾಯಿ ನನಗೆ ಬೇಕೇ ಬೇಕು, ನನಗೆ ಹಾಕಿ. ನಾವು ಒಂದು ಮಷಿನ್ ಖರೀದಿಗೆ ಹೋಗ್ತಾ ಇದ್ದೀವಿ, ಆ ಮಷಿನ್ ಖರೀದಿಗೆ ನಿಮ್ಮದು 101 ರೂಪಾಯಿಯನ್ನು ನಾವು ಹಾಕ್ಕೊಂಡೇ ಹೋಗೋದು ಅಂತ ಅಂದರು. ಸರಿ, ನಾನು ಹಾಕ್ತೀನಿ. ನಾನೇನದು ಹೆಚ್ಚುಗಾರಿಕೆ ಅಂತ ಅನ್ಸ್ಕೊಂಡಿಲ್ಲ, ಅಂದ್ರೆ ನನ್ನನ್ನು ಹೊಗಳ್ತಾರೆ ಅಂತೇಳಿ ನಾನು ಹೆಚ್ಚುಗಾರಿಕೆ ಅಂತ ಅನ್ಸ್ಕೊಂಡಿಲ್ಲ. ಆಯಿತು, 101 ರೂಪಾಯಿನ ಹಾಕ್ತೀನಿ. ರಾಯರಿದ್ದಾರೆ ನಿಮ್ಮ ಜೊತೆಗೆ, ನಾವಲ್ಲ, ಏನೂ ಅಲ್ಲ, ರಾಯರ ಮಕ್ಕಳು ನಾವಲ್ಲ ಅಂತ ಅಂದ ಮೇಲೆ ಕೊನೆಗೂ ಅವರು ನೋಡಿ, ಅವರ ಒಂದು ಅಚಲವಾದಂಥ ನಂಬಿಕೆ, ಆ ನಂಬಿಕೆನೇ ಇವತ್ತು ಅವರನ್ನು ಎದ್ದು ನಿಲ್ಲಿಸಿರೋದು. ಪ್ರತಿ ಸಲ ಮಾತಾಡಿದಾಗಲೂ ನನ್ನ ಹತ್ರ ಹೇಳೋದು ಒಂದೇ, ನಾನು ಎದ್ದು ನಿಲ್ತೇನೆ, ನನ್ನ ರಾಯರು ಕೈ ಹಿಡಿತಾರೆ, ಅದೇ ಉದ್ಯೋಗವನ್ನು ಮಾಡ್ತೀನಿ ಅಂತ. ಆಶ್ಚರ್ಯ ಅಂದರೆ ಇವತ್ತು ಅದೇ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. 2 ಜನ ಇಟ್ಕೊಂಡಿದ್ದಾರೆ. ಈಗ ಹೇಳಿದಾರಂತೆ, ಈಗ ನೋಡಿ ಮಾಡಿ ಒಂದ್ಸಲ ನೀವು ಎಷ್ಟು ಮಾಡ್ತೀರಿ ಅಂತ, ಅದಕ್ಕಿಂತ ಜಾಸ್ತಿ ನಿಮಗೆ ಮಾಡೋಕ್ಕಾಗತ್ತೆ ಅಂದರೆ ಮತ್ತೆ ಆರ್ಡರ್ ಜಾಸ್ತಿ ಕೊಡ್ತೀವಿ ಅಂತ ಸಹಿತ ಹೇಳಿದಾರಂತೆ. ನೋಡಿ ಎಂಥ ರಾಯರ ಮಿರಾಕಲ್ಲು. ಆ ನಂಬಿಕೆ, ಎಷ್ಟು ರಾಯರ ಪವಾಡಗಳನ್ನು ಹೇಳ್ತಾ ಇರುವಂಥ ನನಗೇ ನಂಬಿಕೆ ಇರಲಿಲ್ಲ ಅವ್ರು ಓಡಾಡ್ತೀನಿ ಮತ್ತೆ ಕೆಲಸಗಳನ್ನು ಮಾಡ್ತೀನಿ ಅಂದಾಗ ನನಗೇ ನಂಬಿಕೆ ಇರಲಿಲ್ಲ. ಆದರೆ ರಾಯರು ನನಗೆ ಹೇಳಿದರು, ನೋಡು ಹೇಗಿದೆ ನೋಡು ಅಲ್ಲಿ ಅಂಥವರು ಇವತ್ತು ಕುರ್ಚಿ ಮೇಲೆ ಕೂತ್ಕೊಂಡು ಆ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಎಷ್ಟು ತನಕ ಸಾಧ್ಯ ಆಗುತ್ತೆ ಅದನ್ನು ಕುರ್ಚಿ ಮೇಲೆ ಕೂತು ಮಾಡ್ತಾರಂತೆ. ಕೊನೆಗೆ ಇದ್ದವರಿಬ್ಬರು ಅದಕ್ಕೆ ಹೆಲ್ಪ್ ಮಾಡ್ತಾರೆ, ಏನೇನು ಮಾಡಬೇಕು ಅಂತ. ಮಗ ಜೊತೆಗಿದ್ದಾನೆ, ಮತ್ತೆ ಹೀಗೆಲ್ಲ ಮಾಡ್ತಾ ಇದ್ದಾರಮ್ಮ. ನೋಡಿ, ಜನರಿಗೆ ಹೇಳಿ, ರಾಯರನ್ನ ಅಚಲವಾಗಿ ಯಾವಾಗ ನಂಬುತ್ತೀವಿ, ರಾಯರು ಖಂಡಿತ ಕೈ ಹಿಡಿದ ಬಿದ್ದವ್ರನ್ನಾರು ಎದ್ದು ನಿಲ್ಲಿಸುವಷ್ಟು ಶಕ್ತಿ ಇರೋದು ನಮ್ಮ ರಾಯರಿಗೆ ಮಾತ್ರ ಅಮ್ಮ ಅಂತಾರೆ. ಕೈ ಹಿಡಿದು ಎತ್ತಾರೆ, ಕೈ ಹಿಡಿತಾರೆ. ಯಾಕೆ ಹೆದರ್ತೀಯ ಇಷ್ಟು ದಿವಸ? ಅದಕ್ಕೆ ನಾನು ಹೇಳ್ತಾ ಇದ್ದೀನಮ್ಮ, ರಾಯರ ನಾಮಸ್ಮರಣೆ, ರಾಯರ ಪೂಜೆ ಮಾಡಿದ್ವಿ. ಇವತ್ತು ನಿಮ್ಮ ಫಲ ಸಿಗದೇ ಇರಬಹುದು, ಆದರೆ ಮುಂದೊಂದು ದಿನ ಖಂಡಿತ ಫಲ ಸಿಗುತ್ತೆ. ರಾಯರು ಯಾವ ಪೂಜೆನೂ ಇಟ್ಕೊಳ್ಳೋದಿಲ್ಲ. ನಾವೇನೇ ಮಾಡಿದ್ರು ಆ ಪೂಜಾ ಫಲನ ಹೇಗೆ ಕೊಡಬೇಕು ಕೊಡ್ತಾರೆ. ಆದರೆ ನಮಗೆ ಗೊತ್ತಾಗಲ್ಲ ಅಷ್ಟೇ. ನಮಗೆ ಅದು ನಾವು ಇಷ್ಟು ದಿವಸ ಪೂಜೆ ಮಾಡಿದ್ದೀವಿ, ನಮಗೇನು ಕೊಟ್ಟಿಲ್ಲ ಅಂತ ಅಂದ್ಕೋತೀವಿ. ಆದರೆ ಕೊಡುವ ಟೈಮಿಗೆ ಖಂಡಿತ ಅವ್ರು ಕೊಡ್ತಾರೆ. ಅದಕ್ಕೆ ನಾನೇ ಉದಾಹರಣೆ ಅಮ್ಮ. ಓಡಾಡುವುದಿಲ್ಲ, ನನ್ನ ಅಂದು ಬಂದು ಬಳಗ ಎಲ್ಲ ಮುಗಿದೋಯ್ತು ಇವಳು ಕೆಲಸ ಅಂತ ಅಂದಿದ್ರು. ಆದರೆ ನನಗೆ ನನ್ನ ರಾಯರ ಮೇಲೆ ನಂಬಿಕೆ ಇತ್ತು. ಆ ರಾಯರ ಮೇಲೆ ನಂಬಿಕೆನೇ ಇವತ್ತು ನಾನು ಎದ್ದು ನಿಲ್ಲುವಂಗಾಗಿದೆ ಅಮ್ಮ. ಸಾಕು, ನನಗಿಷ್ಟು ಮಾಡಿಕೊಟ್ಟಿದ್ದಾರೆ ನನ್ನ ರಾಯರು, ಇಷ್ಟು ಮಾಡಿಕೊಟ್ಟಿದ್ದಾರೆ. ದುಡಿಬೇಕು, ಏನಾದರೂ ಒಂದು 10 ರೂಪಾಯಿ ಒಬ್ಬರಿಗೆ ಸಹಾಯ ಆಗಬೇಕು, ಮಗನಿಗೊಂದು ದಾರಿ ಹಿಡಿಸಬೇಕು, ಅಷ್ಟೇ ಅಮ್ಮ ನನಗೆ ಬೇಕಾಗಿರೋದು. ಮಗಳಂತೂ ತನ್ನ ಒಂದು ಇದರಲ್ಲೇ ಇದ್ದಾಳೆ, ಒಳ್ಳೆ ರೀತಿಯಲ್ಲಿ ಇದು ಮಾಡ್ಕೊಂಡಿದ್ದಾಳೆ, ಎದುರುವಂಥದ್ದು ಏನಿಲ್ಲ. ಹಾಗಾಗಿ ಯಾರನ್ನೂ ಕೈ ಬಿಡಲ್ಲ ನನ್ನ ರಾಯರು, ನನ್ನನ್ನು ಬಿಡಲ್ಲ, ನನ್ನ ಮಕ್ಕಳನ್ನು ಖಂಡಿತ ಬಿಡಲ್ಲ. ಜೊತೆಗೆ ನನಗೆ ಸಹಾಯ ಮಾಡಿದ್ದೀರಿ, ನಿಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನನಗೆ ಸಹಾಯ ತುಂಬ ಆಗಿದೆ. ತುಂಬ ಜನ ನನಗೆ ಸಹಾಯ ಮಾಡಿದ್ದಾರೆ ರಾಯರ ಭಕ್ತರು. ಹಾಗಾಗಿ ಅವರಿಗೆ, ನಿಮಗೂ ಜೊತೆಗೆ ಅವರಿಗೆಲ್ಲರಿಗೂ
ರಾಯರು ಒಳ್ಳೆಯದನ್ನು ಮಾಡಬೇಕಮ್ಮ ಅಂತೇಳಿ ನನ್ನನ್ನೂ ಸಹಿತ ಹಾರೈಸಿ ಖುಷಿಯನ್ನು ಪಟ್ಟಿದ್ದಾರೆ. ನೋಡಿ, ರಾಯರು ಆ ಕರುಣಾಮಯಿ ದಯಾಮಯಿ ಇವತ್ತು ಬಿದ್ದವರು ಏಳುವುದಿಲ್ಲ ಅಂದರೂ ಸಹಿತ ಏಳಿಸಿ ಇವತ್ತು ಆ ಕೆಲಸನ ಮಾಡಿದ್ದಾರೆ. ಅಂಥ ನಮ್ಮ ಕರುಣಾಮಯಿಗೆ ನಾವೇನು ಹೇಳೋಕ್ಕೆ ಸಾಧ್ಯ ಅಲ್ವಾ? ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಪದಗಳೇ ಬರಲ್ಲ ನಮ್ಗೆ ಹೇಳೋಕ್ಕೆ. ಹಾಗಾಗಿ ಆ ರಾಯರನ್ನು ನಾವು ಸದಾ ಕಾಲ ಬೇಡ್ತಾ ಇರೋಣ, ಸದಾ ಕಾಲ ಅವರ ಪೂಜೆಯನ್ನು ಮಾಡೋಣ, ಅವರ ನಾಮಸ್ಮರಣೆಯನ್ನು ಮಾಡೋಣ. ಜಪ ನಾಮಸ್ಮರಣೆ ಎಲ್ಲವನ್ನು ಮಾಡಿ ರಾಯರು ಬಹುಶಃ ಆ ಮಾಡಿದಂಥ ಪ್ರತಿಯೊಂದು ಸೇವೆಯನ್ನು ನಮಗೆ ವಾಪಸ್ ಕೊಡ್ತಾರೆ ಅಂತಾದರೆ ಖಂಡಿತವಾಗಿ ಒಳ್ಳೆಯದನ್ನು ಮಾಡ್ತಾರೆ. ರಕ್ಷಣೆ ಮಾಡೋರು ನೀವೇನು ಬೇಕಾದರೂ ಮಾಡಿ ಅಂತ ಹೇಳುವಂಗಿಲ್ಲ ನಾವು. ನೀವು ಮಾಡಿ, ಆದರೆ ಒಳ್ಳೆಯದನ್ನು ಮಾಡಿ, ನನಗೆ ಒಳ್ಳೆಯದನ್ನು ಮಾಡಿ, ನನ್ನ ಕುಟುಂಬಕ್ಕೆ ಒಳ್ಳೇದು ಮಾಡಿ, ನನ್ನ ಸಂಸಾರಕ್ಕೆ ಒಳ್ಳೇದು ಮಾಡಿ. ಹೇಗೆ ಬೇಡ್ಕೊಂಡ್ರೂ ಬೇಡ್ಕೋಬಹುದು ನಾವು. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಸಹಿತನೂ ಕೇಳ್ಕೊಬೋದಲ್ವಾ? ಅದನ್ನು ಕೇಳೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.